ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿಗ್ ಅಗ್ರಿಕಲ್ಚರ್. ರವಿ ಸರ್ ಅವರು ಜೇನು ಕೂಡ ಸಾಕಿದ್ದಾರೆ ಅವ್ರ ತೋಟದಲ್ಲಿ. ಆ ಜೇನು ಕೃಷಿ ಬಗ್ಗೆ ನಾನು ತಿಳ್ಕೋಬೇಕು ಅಂತ ನನಗೆ ಬಹು ದಿನಗಳಿಂದ ಆಸಕ್ತಿ ಇತ್ತು. ಇವತ್ತು ಅದು ಈಡೇರ್ತಾ ಇದೆ. ನೋಡೋಣ ಅವ್ರು ಯಾವ ಥರ ಮಾಡ್ತಿದ್ದಾರೆ, ಅದು ಪ್ರಾಫಿಟ್ ಬರುತ್ತಾ, ಅದು ಸಾಕ್ಬೋದಾ ಸಾಮಾನ್ಯ ರೈತರು ಕೂಡ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್, ಇದು ಏನು ಸರ್ ಕಾನ್ಸೆಪ್ಟ್? ಇದು ಯಾವ ಥರ ಮಾಡಿದ್ರಿ, ಎಲ್ಲಿಂದ ಕಾನ್ಸೆಪ್ಟ್ ಅಂದರೆ ನಿಮಗೆ ಇದುವರೆಗೂ ಹೇಳ್ಕೊಂಬಂದೆ ನಾನು. ಆರ್ಗ್ಯಾನಿಕ್ಕು, ಸಾವಯವ ಕೃಷಿಕ ಅಂದರೆ ಒಬ್ಬ ರೈತ ಅಂದಮೇಲೆ ಒಂದು ಪೆಟ್ಟಿಗೆ ಇಟ್ಕೊಂಡಿರ್ಬೇಕು. ಮೇಯ್ನ್ ಉದ್ದೇಶ ಅವನಿಗೆ ನಾವು ಬೆಳೆಯೋ ಬೆಳೆಯಲ್ಲಿ ಪರಾಗಸ್ಪರ್ಶ ಅಂದರೆ ಇದು ಹೂವಿಂದ ಹೂವಿಗೆ ನಾವು ಏನು ಬೆಳೆ ಬೆಳಿತೀವೋ ಅದು ಪರಾಗಸ್ಪರ್ಶ ಇಲ್ಲದಲ್ಲ ಯಾವುದು ಕಾಯಿ ಕಟ್ಟಲ್ಲ, ಕಾಳು ಕಟ್ಟಲ್ಲ, ಹಣ್ಣು ಬಿಡಲ್ಲ. ಹಾಗಾಗಿ ಇದು ಇದ್ರೇ ನಮಗೆ ರೈತನಿಗೆ ಹೆಂಗೆ ವರ್ಮಿ ಕಾಂಪೋಸ್ಟ್ ಹೇಳಿದೆ ಅದೇ ಥರ ಒಂದು ಪೆಟ್ಟಿಗೆನೇ ಇರಬೇಕು. ಅವರೆಲ್ಲ ನಿಜವಾದ ರೈತರು ಅಂತ ನಿಮಗೆ ಇವೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆಲ್ಲ. ಇದು ಇದ್ರೇ ನಮಗೆ ಈಲ್ಡಿಂಗ್ ಜಾಸ್ತಿ ಬರುತ್ತೆ. ಕಾಳು ತುಂಬ ಕಟ್ಟೋದು, ಜೊಳ್ಳು ಕಾಳು ಅದೆಲ್ಲ ಇರಲ್ಲ. ಚೆನ್ನಾಗಿ ಪರಾಗಸ್ಪರ್ಶ ಮಾಡುತ್ತವೆ ಎಲ್ಲ ಹೂಗಳು. ಎಲ್ಲ ಇದರಲ್ಲೂ ಹೋಗಿ ಕೂತು ಓಡಾಡಿ ಅದನ್ನೆಲ್ಲ ಒಂದಕ್ಕೊಂದು ಈಗ ನ್ಯಾಚುರಲ್ ಏನೇ ಗಾಳಿ ಬೀಸಿ ಯಾವುದೇ ಪ್ರಾಣಿ ಪಕ್ಷಿ ಮಾಡೋಕ್ಕಾಗಲ್ಲ. ಜೇನು ಒಂದುಬಿಟ್ರೆ ಇನ್ನು ಯಾವುದೂ ಇಲ್ಲಕ್ಕೆ ಇಲ್ಲ ಪರಾಗಸ್ಪರ್ಶ ಮಾಡಲಿಕ್ಕೆ. ಹಾಗಾಗಿ ಇದು ಮೈನು ತುಂಬ ಇದರ ಬಗ್ಗೆ ಬೇಕೇ ಬೇಕು. ಅದಿದ್ದರೆ ಅವೆಲ್ಲ ಇದ್ದರೆ ಈ ಹೆಂಗಸರಿಗೆ ಮೂಗು ವಾಲೆ ನತ್ತೆಲ್ಲ ಇರುತ್ತವಲ್ಲ, ಅದೇ ಥರ ಈ ನಮ್ಮ ರೈತರಿಗೆ ಇವೆಲ್ಲ ಇದು ಇದು ಮೂಗಿನತ್ತು ಒಂದು ಏನಾರು ಅಂದ್ಕೊಳ್ಳಿ ನೀವು, ಡಾಬು ಮೂಗಿನತ್ತು. ಹಂಗೆ ಹೆಂಗಸು ಚೆನ್ನಾಗಿ ಕಾಣೋಕ್ಕೆ ಏನಿರ್ಬೇಕು ಹೇಳಿ, ಒಂದೊಂದು ಒಡವೆ ಇರಬೇಕು. ಆ ಒಡವೆ ಆಗ್ತಾಯಿಲ್ಲ ಚೆನ್ನಾಗಿ ಕಾಣೋದು. ಹಾಗೆ ರೈತರಿಗೂ ಇವೆಲ್ಲ ಒಂದೊಂದು ಒಡವೆಗಳು ಇವೆಲ್ಲ ಇದ್ರೇ ಅವನು ನಿಜವಾದ ರೈತ ಅಂತ. ಇದು ನನಗೆ ಚಿಕ್ಕದಿಂದ ಹಾಬಿ. ಅಂದರೆ ನಾವು ಊರಿನಲ್ಲಿದ್ದಾಗ 10-12 ವರ್ಷದಲ್ಲಿದ್ದಾಗ ವಯಸ್ಸಿನಲ್ಲಿದ್ದಾಗ ನಮ್ಮ ಅಪ್ಪ ಸಾಕ್ತಾಯಿದ್ರು ಜೇನು. ನಮ್ಮ ಅಪ್ಪ ಸಕಲೇಶ್ಪುರ ಜೈನ್ ಸೊಸೈಟಿನಲ್ಲಿ ಸುಮಾರು 40-50 ವರ್ಷ ಡೈರೆಕ್ಟ್ರು ಅವರು. ಹಾಗಾಗಿ ಸೊಸೈಟಿನಲ್ಲಿ ನಮಗೆ ಇದಕ್ಕೆಲ್ಲ ಸಲಕರಣೆ ಕೊಡೋರು. ಈ ಸ್ಮೋಕಿಗೆ ಕಚ್ಚದಾಗೆ ಒಂದು ತಿದಿ ಕೊಡೋರು, ಮತ್ತು ಮಖಕ್ಕೆ ಒಂದು ಇದು ಬರುತ್ತೆ, ಜಾಲ್ರಿ ಬರುತ್ತೆ, ಕೈಗೆ ಗ್ಲೌಸು ಅವೆಲ್ಲ ಕೊಡೋರು. ನಾವು ಅದನ್ನೆಲ್ಲ ಉಪಯೋಗಿಸ್ತಿಲ್ಲ. ನಾವೆಲ್ಲ ಅಲ್ಲಿ ಮಲೆನಾಡಿನಲ್ಲಿ ಹಂಗೆಲ್ಲ ಉಪಯೋಗಿಸ್ತಿಲ್ಲ. ನಾವೇ ಯಾರೋ ದನ ಕಾಯರಿಗೆ ಒಂದು 10 ರೂಪಾಯಿ ಕೊಟ್ಬಿಟ್ರೆ ಅವನು ಹಣ ಇಲ್ಲಿ ಜೇನು ಹಾರಾಡ್ತಾಯಿದೆ ಅಂತಲೇ ನಾವು ಹೋಗ್ತಾಯಿದ್ದು. ರಾತ್ರಿ ಹೋಗ್ಬಿಟ್ಟು ಪೆಟ್ಟಿಗೆ ತೊಗೊಂಡೋಗಿ ಆ ಹುತ್ತನ ಅಗದು ಆ ಹುಳನ ಹಿಡಿದು ಹುಳ ನೋಡಿ ರಾಣಿ ಎಲ್ಲಿ ಯಾವ ಸ್ಟೇಜಲ್ಲಿ ಕೂತಿರುತ್ತೆ ಅಂತ, ರಾಣಿ ಎತ್ತ ಕಡೆ ತುಂಬ ಕವರ್ ಮಾಡಿರ್ತವೆ ಹುಳಗಳು. ಅಷ್ಟನ್ನು ನಾವು ರಾತ್ರಿ ಆ ಕೈನಲ್ಲಿ ತೆಗೆದು ಈ ಪೆಟ್ಟಿಗೆಗೆ ತುಂಬಿ ಆ ಅರಿಗಳನ್ನು ಮುರಿದು, ಮತ್ತು ಬಾಳೆ ಅಂಬನಲ್ಲಿ ಆ ಅರಿನ ಮೇಯ್ನ್ ಈ ಕೆಳಗಿನ ಇದಕ್ಕೇನಿದ್ರು ಅದ್ರದ್ದು ಎಲ್ಲ ಸಂಸಾರ. ಈ 2 ಗ್ರಿಪ್ ಇದೆ ನೋಡಿ ಇಲ್ಲಿ, ಈ ಜಾಯಿಂಟ್ ಏನಿದ್ರು ಅವಕ್ಕೆ ಅವು ಮರಿ ಮಾಡಲಿಕ್ಕೆ, ಅವು ಫುಡ್ಗೆ ಅವಕ್ಕೆ ಮಾತ್ರ. ಇದೇನು ಮೇಲೆ ನಮ್ಮದು ಮೇಲೆ ಈಗ ಹುಳ ಜಾಸ್ತಿ ಆದಾಗ ನಾವು ಇನ್ನೊಂದು ಇಟ್ಕೊಂಡು ಹೋಗ್ತೀವಿ, 2-3 ಇಟ್ಕೊಂಡು ಹೋಗ್ತೀವಿ ಸ್ಟೆಪ್ಪಲ್ಲಿ. ಅದು ನಮಗೆ ಜೇನದು. ಇದು ರಾಣಿ ಇರುತ್ತೆ ಅಲ್ಲಿ ಪೆಟ್ಟಿಗೆ ನಾವು ತುಂಬುವಾಗ. ಅದನ್ನೆಲ್ಲ ತಂದು ಪೆಟ್ಟಿಗೆಗೆ ತುಂಬಿ ಈ ಥರ ಗೇಟ್ ಇಲ್ಲಿ ನೋಡಿರಲ್ಲ, ಇದು ಗೇಟು. ಇದನ್ನು ನಾವು ರಾಣಿ ಒಳಗೆ ಹಾಕ್ಬಿಟ್ಟು ಈ ಗೇಟ್ನ ಇಲ್ಲಿ ಹಾಕ್ಬಿಡ್ತೀವಿ. ಇದು ಅಡ್ಡ ಹಾಕೋದು ಗೇಟು. ರಾಣಿ ಹೋಗಲ್ಲ, ರಾಣಿ ಸ್ವಲ್ಪ ದಪ್ಪ ಇರುತ್ತೆ. ಇದು ಆರ್ಡಿನರಿ ನೋಡಿ ಹುಳ ಎಲ್ಲ ಈಗ ಓಡಾಡ್ತಿದ್ದಲ್ಲ, ಇವೆಲ್ಲ ಸಣ್ಣ ಹುಳುಗಳು, ಇವೆಲ್ಲ ಕೆಲಸ ಮಾಡ್ತಾಯಿರೋ ಹುಳುಗಳು. ಇದು ರಾಣಿ ಸ್ವಲ್ಪ ದಪ್ಪ ಇರುತ್ತೆ, ಈ ಗೇಟ್ನಲ್ಲಿ ಪಾಸ್ ಆಗೋಲ್ಲ. ಆ ಗೇಟ್ ಹಾಕ್ಬಿಟ್ಟು ರಾತ್ರಿ ಕತ್ಲೆ ಆದಮೇಲೆ ನೈಟ್ ತುಂಬಿ ಎಲ್ಲ ಚೆನ್ನಾಗಿ ಹೋಗಿರಲ್ಲ ಹುಳ ಅವೆಲ್ಲ, ಮತ್ತು ರಾಣಿ ಬಂದಮೇಲೆ ಆ ಹುಳ ಎಲ್ಲ ಪೆಟ್ಟಿಗೆಗೆ ಬಂದ್ಬಿಡುತ್ತವೆ. ಆವಾಗ ಅದನ್ನ ಒಂದು ಇದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಪೆಟ್ಟಿಗೆ ನಾವು ಎಲ್ಲಿ ಇಡೋಕ್ಕೆ ಜಾಗ ಸುತ್ತ ಮನೆ ಹತ್ರ ತಂದು ಎಲ್ಲಿ ಬೇಕು ಅಲ್ಲಿ ಇಡ್ತಾಯಿದ್ದು. ಹಾಗೆ ಚಿಕ್ಕಂದು ಹಾಗೇನೆ ಅಭ್ಯಾಸ ಮಾಡ್ತಿದ್ದೆ ನಾನು. ಎಲ್ಲ ಸುಮಾರು ನಮ್ಮ ಮನೆಯಲ್ಲದೆ ಬೇರೆ ಎಲ್ಲರ ಮನೇನೂ ಜೇನು ಬಿಚ್ಚಿಕೊಡ್ತಿದ್ದೆ. ಅದಕ್ಕೆಲ್ಲ ಮಿಷಿನೆಲ್ಲ ಇತ್ತು ನಮ್ಮ ಹತ್ರ. ನಾವೇನು ಮಾಡ್ತೀವಿ, ಕೆಲವು ಇಲ್ಲಿ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಅರಿನೇ ಕಟ್ ಮಾಡಿಬಿಡ್ತಾರೆ, ಹಿಂಡ್ಬಿಡ್ತಾರೆ, ಕೈಯಲ್ಲಿ ಜೇನು ತೆಗಿತಾರೆ. ಹಂಗೆ ಮಾಡಬಾರ್ದು. ಹಾಗೆ ಮಾಡಿದ್ದು ನಮಗೆ ತುಂಬ ದಿವಸ ಅದು ಅರಿ, ಮತ್ತು ಅದನ್ನು ಬೆಂಡನ್ನು ಅದನ್ನೆಲ್ಲ ನಾವು ಬಿಲ್ಡಿಂಗ್ ಕಟ್ಟೋಕ್ಕಿಂತನೂ ಅದು ಭಾರಿ ಅಷ್ಟು ಒಂದು ಚೂರಿದೆ ಅಷ್ಟು ಚೆನ್ನಾಗಿ ಕಟ್ಟುತ್ತವೆ. ಮತ್ತು ಅದನ್ನ ಸೀಲ್ ಮಾಡ್ತವೆ. ಆ ಸೀಲನ್ನು ನಾವು ಶಾರ್ಪ್ ಚಾಕ್ನಲ್ಲಿ 2 ಸೈಲ್, ಈಗ ಒಂದು ಅರಿ ಫ್ರೇಮ್ ಅಂದರೆ ಇಲ್ಲಿದೆ ಫ್ರೇಮ್ ತೋರಿಸ್ತೀನಿ. ಈಗ ಸ್ವಲ್ಪ ಮೋಡ ಇದೆ, ತೆಗೆದ್ರೆ ಜಾಸ್ತಿ ಕಡಿಯುತ್ತೆ. ಹಾಗಾಗಿ ನೀವು ಇಲ್ಲೇ ತೋರಿಸ್ತಿದ್ದೆ. ಇಷ್ಟು ನೀರಾಗಿ ಮಾಡೋಕ್ಕೆ ಬಿಡೋಲ್ಲ ಅದು. ಅದೊಂದು ಟೈಮ್ ಇದೆ. ಆ ಟೈಮಲ್ಲಿ ಟೆಂಪ್ರೇಚರ್ ಇರೋಲ್ಲ. ಈಗ ಟೆಂಪ್ರೇಚರ್ ಕಮ್ಮಿ ಇದರಿಂದ ಸ್ವಲ್ಪ ಮಿಡ್ಲ್ ಟೆಂಪ್ರೇಚರ್ ಇದ್ದಾಗ ತೆಗಿಬೇಕು. ಈ ಮೋಡದಲ್ಲಿ ಸ್ವಲ್ಪ ಕಡಿಯುತ್ತವೆ. ಯಾವ ಟೈಮಲ್ಲಿ ತೆಗಿತೀರಿ ಸರ್ ಜೇನು? ಅದು ಈವ್ನಿಂಗ್ ಒಳ್ಳೆಯದು, ಸಂಜೆ. ಸ್ವಲ್ಪ ಬಿಸಿಲು ಟೈಮಲ್ಲಿ ಸ್ವಲ್ಪ ಇದು ಮಾಡೋಂಗಿಲ್ಲ. ನಾವು ಮಾಮೂಲಿ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ಬೇಕಾದ್ರೆ ಯಾವ ಟೈಮಲ್ಲಿ ಕೈ ಹಾಕ್ಬೋದು. ನಾವೇನು ಹಾಕ್ದಲ್ಲೇ ನೋಡಿ ಅದನ್ನ ಆ ಟೈಮ್ ನೋಡ್ಕೊಂಡು ನಾವು ಇದು ಮಾಡಿ ನಾವು ಕಡಿಯಲ್ಲ. ಸಾಧಾರಣ ನಮ್ಮ ರೈತರೆಲ್ಲ ಅಲ್ವಾ, ನಮ್ಮ ಹತ್ರ ಇಲ್ಲ ಏನು ಹೇಳ್ತಾರೆ, ನ್ಯಾಚುರಲ್ ಆಗಿ ಅಮಾವಾಸ್ಯೆ ಇದ್ದಾಗ ಕುಡ್ಕೊಂಡು ಇಲ್ಲ ಅದೆಲ್ಲ ಇಲ್ಲಿ ನಮ್ಮಲ್ಲಿ ಏನು ಕ್ರಾಪ್ ಇರುತ್ತೆ, ಏನು ಬೆಳೆದಿವಿ ಹಾಗೆ. ಈಗ ಇದೆಲ್ಲ ಜೇನು ಸೀಸನ್. ಈಗ ಜುಲೈ ಜೂನ್ವರೆಗೂ, ಜೂನ್ ಎಂಡ್ ಕ್ಲೋಸ್. ಜುಲೈನಿಂದ ಮತ್ತೆ ನಾವೇ ಫುಡ್ ಕೊಡಬೇಕಾಗತ್ತೆ. ಬಟ್ ನಾವು ಇಲ್ಲಿ ಕೊಡೋಂಗೆ ಬೇಡ, ನಮ್ಮ ಹತ್ರ ಯಾವ್ದಾದ್ರು ಎಲ್ಲ ಹೂಗಳು ಆಗ್ತಾ ಇರುತ್ತೆ, ಇದ್ದೇ ಇರುತ್ತೆ. ಬೇರೆ ಡ್ರೈ ಇದೆಲ್ಲ ಅವರು ಫುಡ್ ಕೊಡಬೇಕಾಗತ್ತೆ. ಬೇಸಿಗೆನಲ್ಲಿ ಆ ಟೈಮಲ್ಲೆಲ್ಲ ಅವಕ್ಕೆ ಸಕ್ಕರೆ ನೀರು ಅಂಥದ್ದೆಲ್ಲ ಕೊಡ್ತಾ ಇರಬೇಕು. ಈಗ ಇದು ಒಂದು ಪೆಟ್ಟಿಗೆಯಿಂದ ಎಷ್ಟು ಜೇನು ಬರುತ್ತೆ ಸರ್ ಒಂದು ವರ್ಷಕ್ಕೆ?
ವರ್ಷಕ್ಕೆ ನೀವು ಹೇಳಿ 10-12 kg ವರೆಗೂ ತೆಗಿಬೋದು. 12 kg ಬರುತ್ತೆ. ನಾವು ತೆಗೆದು ನಾವು ಸಕಲೇಶ್ಪುರ ಸೊಸೈಟಿಗೆ ಮಾರ್ತಾಯಿದ್ದೆ ನಾವು ಅವಾಗ ಜೇನ್ನ 10 kg 15 kg ಹೇಳಿದಲ್ಲ. ಒಂದು ಫ್ರೇಮಲ್ಲಿ ಸೈಡ್ 2 ಸೈಡ್ ಶಾರ್ಪ್ ಚಾಕ್ನಲ್ಲಿ 2 ಸೈಡು ತೆಗಿಬೇಕು. ಅದು ಒಂದು ಅರಿನಲ್ಲಿ 2 ಸೈಡನ್ನು ಬ್ಲಾಕ್ ಮಾಡಿರುತ್ತೆ. ಸೆಂಟ್ರ್ ಒಂದು ಗೋಡೆ ಕೊಟ್ಟಿರುತ್ತೆ, ಅದು 2 ಸೈಡು ಫುಲ್ ಮಾಡಿ ಜೇನ್ನ ಸೀಸ್ ಮಾಡಿಬಿಡ್ತವೆ ವೈಟ್ ಮೇಣದಲ್ಲಿ. ನಾವು ಆ ಮೇಣ ತಿಳುವು ಸ್ಲೈಸ್ ಮಾಡಿ ಆ ಮಿಷಿನ್ಗೆ ಹಾಕಬೇಕು. 4 ಕರಿ ಒಂದು ಮಿಷಿನ್ಗೆ ಹಾಕೋಕ್ಕಿರುತ್ತೆ, 4 ಫ್ರೇಮ್ನ ಹಾಕ್ಬಿಟ್ಟು ಒಂದು ಸತಿ ಒಂದು 10 ರೌಂಡು ಫ್ರಂಟ್ ಪೋರ್ಷನ್ನು, ಯಾಕೆ ಒಂದು ಸೈಡ್ ಜೇನು ಬರುತ್ತೆ, ಇನ್ನೊಂದು ಸೈಡಿಗೆ ರಿವರ್ಸ್ 10 ಸತಿ ಹೊಡೆದ್ರೆ 2 ಕ್ಲೀನಾಗಿ ಕಾಣಿ ಆಗುತ್ತೆ. ಬೆಂಡ್ ಹಾಗೇ ಉಳಿಯುತ್ತೆ. ತಕ್ಷಣ ಇಟ್ಟರೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ತುಂಬ ಜಲ್ದಿ ಫಿಲಪ್ ಮಾಡಿಬಿಡುತ್ತೆ ಜೇನ್ನ. ಹಾಗಾಗಿ ಜಲ್ದಿ ನಾವು ಜೇನು ತಗೋಬೋದು. ಈಗ ಏನು ಮಾಡೋದು, ನಾವು ಹರಿ ಮುರಿದು ಹಿಂಡ್ಬಿಟ್ರೆ ಹರಿನ ಹಂಗೆ ಫ್ರೇಮ್ ಇಟ್ಟರೆ ಅದು ಹರಿ ಕಟ್ಟಲಿಕ್ಕೆ ತುಂಬ ದಿವಸ ಬೇಕು. ಅಷ್ಟೊತ್ತಿಗೆ ಜೇನು ಸೀಸನ್ ಮುಗಿದು ಹೋಗಿರುತ್ತೆ. ಹಾಗಾಗಿ ನಾವು ಆ ಥರ ಮಾಡಬಾರ್ದು. ಏನು ಇಲ್ದಾರೆ ಏನು ಮಾಡೋಕ್ಕಾಗಲ್ಲ, ಮುರ್ಕೊಂತಾರೆ ಜೇನು ತಕ್ಕಂತಾರೆ. ಜೇನು ಕೃಷಿ ಮಾಡೋರು ಆದರೆ ಅದೆಲ್ಲ ಫಾಲೋ ಅಪ್ ಮಾಡಬೇಕು. ಈಗ ಸರ್ ನಾವು ಈಗ ಸಾಧಾರಣ ರೈತರು ಒಂದು ಪೆಟ್ಟಿಗೆನ ಇಟ್ಕೊಂಡು ಸಾಕ್ಬೋದಾ? ಸಾಕ್ಬೋದು. ಅಯ್ಯೋ ಆರಾಮಾಗಿ ಸಾಕ್ಬೋದು. ಕಚ್ಚೋದು ಅದೇನಾದ್ರು ಮಾಡುತ್ತಾ? ಕಚ್ಚೋದು ಎಲ್ಲ ಕಚ್ಚುತ್ತವೆ. ನಿಮ್ಗೆ ನಾವು 4-5 10 ಕಚ್ಚಿದ್ರು ಜೇನು ಒಳ್ಳೇದೇ ನಿಮಗೆ. ಅದು ಅದು ನಮಗೊಂದು ಇಂಜೆಕ್ಷನ್, ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟಂಗೆ. ನಮ್ಮ ಹೆಜ್ಜೆನು ತುಡಿಬೆ ಜೇನು ಬಿಡಿ, ಅದು ಕಚ್ಚಿದ್ರೆ ಅದು ಪಾಯ್ಸನ್ ಟೈಪ್. ಅದು ಒಂದು ಕಚ್ಚಿದ್ರು ಉರಿ ತಡೆಯೋಕ್ಕಾಗಲ್ಲ. ಇದೇನಿಲ್ಲ, 10 ಕೆಚ್ಚು ನಮಗೆ 10 ಅಲ್ಲ 20-25 ಕಚ್ಚುತ್ತೀವಿ ಒಂದೊಂದ್ಸತಿಗೆ. ಏನು ಮಾಡೋಕ್ಕಾಗಲ್ಲ. ಮುಳ್ಳು ತಕ್ಕೊಳ್ತೀವಿ, ಸ್ವಲ್ಪ ಊದುತ್ತೆ. ಮಕ್ಕಳಿಗೆ ಕಡಿದು ಸ್ವಲ್ಪ ದಪ್ಪ ಆಗುತ್ತೆ, ಅದಕ್ಕೆ ಮಕ್ಕಳಿಗೆ ಮಾಸ್ಕ್ ಹಾಕ್ತೀವಿ. ಫುಲ್ ಒಂದು ಇದು ಬರುತ್ತೆ, ಫ್ರೇಮ್ ಮಾಡಿಟ್ಟಿದ್ವಿ ನಾವೇನೆ. ನೆರಳು ಅಂತ ಏನಿಲ್ಲ, ಸೇಫ್ಟಿಯಾಗಿ ಸ್ವಲ್ಪ ನೆಲಕ್ಕೆ ಈ ಥರ ಇಡೋಂಗಿಲ್ಲ. ಅದು ಫ್ರೇಮ್ ಮಾಡ್ತಾರೆ, ಅದಕ್ಕೆಲ್ಲ ಬಂದಿದೆ. ಕೆಲವೆಲ್ಲ ಕಬ್ಬಣದಲ್ಲಿ ರಾಡ್ ಮಾಡ್ತಾರೆ, ಒಂದು ಪ್ಲೇಟ್ ಕೊಡ್ತಾರೆ, ನೀರು ಬೇರೆ ಇರುವೆ ಅದೆಲ್ಲ ಬರದಂಗೆ ನೀರು ಹಾಕ್ತಾರೆ. ಕೆಲವು ಆಯಿಲ್ ಗ್ರೀಸನ್ನು ಉಜ್ಜುತ್ತಾರೆ. ತುಂಬ ಥರ ಇದೆ. ನಾವು ಈ ಥರ ಮಾಡ್ತೀವಿ. ಇದಕ್ಕೆಲ್ಲ ಸ್ವಲ್ಪ ಅವಾಗವಾಗ ಪೌಡ್ರ್ ಹಾಕ್ತಾಯಿರ್ತೀವಿ, ಈ ಇರುವೆಗಳು ಎಲ್ಲ ಬರದಂಗೆ ಸುತ್ತ ಉದುರಿಸ್ತೀವಿ. ನೋಡ್ಕೊತ ಇರ್ಬೇಕು ಮಾತ್ರ. ಈಗ ಇದು ಒಂದು ನಾವು ರೌಂಡ್ನಲ್ಲಿ ಇದನ್ನೊಂದು ವಾರಕ್ಕೆ 1 ದಿವಸ 2 ದಿವಸ ಸುತ್ತ ಬಂದು ಕೆಲಸ ಮಾಡ್ತಾಯಿದೆಯಾ, ಆ್ಯಕ್ಟಿವ್ ಆಗಿದೆಯಾ, ಬೇರೆ ಏನಾರು ಅಕ್ವೈರ್ ಮಾಡಿದವ, ಈ ಚಿಗ್ಲಿ ಅಂತ ಬರುತ್ತೆ ಕೆಂಪು ಇರುವೆ, ಅದು ಇದು ಮಾಡಿಬಿಡುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ಬೇಕು ನಾವು. ಮಾಡಬೇಕು ಸುಮ್ಮನೆ. ಮುಸುರೋಜಿ ವ್ಯವಸ್ಥೆ ಯಾವ ಜೇನು ಸಿಗೋಲ್ಲ ನಿಮಗೆ. ಹಂಗೆ ನೋಡಿ ಈ ಥರ ಜೇನು ನನಗೆ ಸುಮಾರು ಜನ ಕೇಳ್ತಿದ್ರು. ಜೇನು ನಾನು ಕೂಡ ಇದು ನೋಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಪೆಟ್ಟಿಗೆನೆಲ್ಲ ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಿಮ್ಮ ಮುಖಾಂತರ ಅದು ಈಡೇರಿಸ್ಕೊಂಡೆ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರಿಗೂ ಇದರಿಂದ ತುಂಬ ಮಾಹಿತಿ ಸಿಕ್ಕಿದೆ ಜೇನು ಬಗ್ಗೆ ಅಂತ ಅನ್ಕೊಂಡಿದ್ದೀನಿ. ಜೇನು ಬಗ್ಗೆ ನಾನು ಏನು ಹೇಳಿಲ್ಲ, ಅದೆಲ್ಲ ಹರಿನೆಲ್ಲ ತೆಗೆದು ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕು. ಬಟ್ ಈಗ ಸಮಯ ಇದು ಸರಿ ಇಲ್ಲ, ಹಂಗಾಗಿ ತೊಂದರೆ ಮಾಡೋದು ಬೇಡ. ಅದು ಯಾವಕ್ಕೆ ಟೆಂಪ್ರೇಚರ್ ಇದ್ದಿಲ್ದಾಗ ತೆಗೆದು ಸಿಟ್ಟು ಜಾಸ್ತಿ ಬರುತ್ತೆ, ಹಾಗಾಗಿ ಕಚ್ಚುತ್ತವೆ. ಇನ್ನೊಂದು ಸತಿ ಬಂದಾಗ ನಿಮಗೆ ಅದನ್ನೆಲ್ಲ ಹರಿನೂ ತೆಗೆದು ಬಟ್ ರಾಣಿನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬೇಕಾದ್ರೆ. ನಾವು ಬೇರೆದಕ್ಕೆ ಫೀಡ್ ಮಾಡ್ತಿರ್ತೀವಿ, ಬೇರೆ ಪೆಟ್ಟಿಗೆಗೆ. ಬೇರೆ ಪೆಟ್ಟಿಗೆಗೆ ರಾಣಿ ಒಂದು ತಗೊಂಡೋದ್ರೆ ಇದರಲ್ಲೇ ಇನ್ನೊಂದು ರಾಣಿ ಇರುತ್ತಾ? ಇರುತ್ತೆ ಅದು ರಾಣಿ. ಅದು ಆಗಲೇ ಅದು ಯಾವಾಗ ಬಿಸಿಲಲ್ಲಿ ಹೇಳುತ್ತೆ ಮೇಲೆ ಅವಾಗ ಅದು ಆಲ್ರೆಡಿ ಹೊರಡಿಸೋದಕ್ಕೆ ರೆಡಿ ಮಾಡ್ತಾ ಇದೆ ಅಂತ. ಈ ಹುಡುಗರು ಮಕ್ಕಳಿಗೆ ಮನೆ ಬಿಟ್ಟು ಮದುವೆಯಾಗಿ ಹೋಗ್ತಾರಲ್ಲ, ಹಂಗೆ ರೆಡಿ ಮಾಡಿ ಫ್ಯಾಮಿಲಿ ರೆಡಿ ಮಾಡಿಬಿಡ್ತೀವಿ. ಅದಕ್ಕೆ ಇಷ್ಟು ಹುಳ ಅಂತ ಎಲ್ಲ ಅದೆಲ್ಲ ಭಾರಿ ಸಿಸ್ಟಮ್ಯಾಟಿಕ್ ಇದೆ ಜೀನುಗಳಲ್ಲಿ. ಕೆಲಸದ ಹುಳು, ಸಾಮಾರಿ ಗಂಡುಳ ಇದೆ. ಅದೇನು ಕೆಲಸ ಮಾಡಲ್ಲ, ಗಂಡುಳ ದಪ್ಪ ಇರುತ್ತೆ, ಹೆಣ್ಣುಳಿಗಿಂತ ಸ್ವಲ್ಪ ಕಪ್ ಬ್ಲ್ಯಾಕ್ ಇರುತ್ತೆ. ಅದು ಬರೀ ಏನು ತಿನ್ನೋದು, ತಿರುಗಾಡೋದು ಹೊರಗಡೆ. ಅದು ಮತ್ತು ಏನು ರಾಣಿಗಿದು ಕ್ರಾಸಿಂಗು. ಹಾಗಾಗಿ ರಾಣಿ ಇದಾದಾಗ ಇದು ಮಾಡಿ ಅದೊಂದು ಪೆಟ್ಟಿಗೆ ಇದೆ, ಆ ಕಡೆ ಒಂದು ಪೆಟ್ಟಿಗೆ ಇದೆ, ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಎಲ್ಲ. ನೋಡಿ ಸ್ನೇಹಿತರೆ, ಇದು ಜೇನು ಬಗ್ಗೆ ಅವ್ರು ಇರ್ತಕ್ಕಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಜೇನು ಮಾಡ್ತೀನಿ ಅಂತಕ್ಕಂಥವ್ರು ತುಂಬ ತಿಳ್ಕೊಂಡದ್ರಲ್ಲಿ ಮುಂದುವರ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ.